ಸಹಾಯ ಫೌಂಡೇಶನ್ ತಂಡದಿಂದ ನಿಮಗೆ ಈ ಸಾಧ್ಯ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೂಮಿಕಾ ಹಾಗೂ ನಾನು ಅನುರಾಧ. ಇವತ್ತು ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ದ ಚೈಲ್ಡ್ ಹೂ ಸೇವ್ ದ ಫಾರೆಸ್ಟ್ ಪಾಠದ ವಿಷಯವನ್ನು ಹಂಚಿಕೊಳ್ಳುತ್ತೇವೆ. ಮಕ್ಕಳೇ, ನಿಮ್ಮ ಮನೆ ಹತ್ರ ಬೇಕಾದಷ್ಟು ಗಿಡ ಮರಗಳಿದೆ ಅಲ್ವಾ? ಅಲ್ಲಿ ಪಶು ಪಕ್ಷಿಗಳು ವಾಸವಾಗಿರತ್ವೆ. ತುಂಬಾ ಗಿಡ ಮರಗಳಿದ್ರೆ ಅದನ್ನ ಫಾರೆಸ್ಟ್ ಅಂತೀವಿ, ಅಂದ್ರೆ ವನ, ಕಾಡು. ಅಲ್ಲಿ ಬೇಕಾದಷ್ಟು ಪಶು ಪಕ್ಷಿಗಳು ವಾಸವಾಗಿರತ್ವೆ. ನಾವು ಅದನ್ನ ಕತ್ತರಿಸಿದ್ರೆ ಅವುಗಳು ಎಲ್ಲಿ ಹೋಗತ್ವೆ ಅಂತ ಯೋಚಿಸಿದೀರಾ? ಅದೇ ಅವುಗಳ ಮನೆ. ನಾವು ನಮ್ಮ ಮನೆ ಕಟ್ಕೊಳ್ಳೋದಕ್ಕೋಸ್ಕರ ಈ ಮರಗಳನ್ನೆಲ್ಲ ಕತ್ತರಿಸ್ತೀವಿ. ಆದ್ರೆ ಮನುಷ್ಯನಿಗೆ ತುಂಬಾ ದುರಾಸೆ ಆಗ್ಬಿಟ್ಟಿದೆ. ಅದು ಇನ್ನೂ ಜಾಗ ಬೇಕು ಅಂತ ಎಲ್ಲ ವನಗಳನ್ನು ಕತ್ತರಿಸ್ಕೊಂಡು ಬರ್ತಾ ಇದೀವಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಈ ಪಾಠದಲ್ಲಿ ಪ್ರೇಮ್ ಅಂತ ಒಬ್ಬ ಹುಡುಗ ಇದ್ದಾನೆ. ಅವನು ಅವ್ರ ಮನೆ ಹತ್ರ ಇರೋ ವನನ ಹೇಗೆ ಉಳಿಸ್ಕೋತಾನೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇವಳು ಪಾಠನ 2 ಸರಿ ನಿಧಾನವಾಗಿ ಇಂಗ್ಲಿಷಲ್ಲಿ ಓದ್ತಾಳೆ. ನಾನು ಅದಾದ್ಮೇಲೆ ಅನುವಾದ ಮಾಡಿ ನಿಮ್ಗೆ ಹೇಳ್ತೀನಿ. ನೀವು ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನ ಒಂದು ಪೆನ್ಸಿಲ್ನ ಇಟ್ಕೊಂಡು ತಯಾರಾಗಿದ್ದೀರ ತಾನೆ? ಓದಕ್ ಶುರು ಮಾಡೋಣವಾ? Prem lived with his parents in the small village near Bandipur forest. Prem lived with his parents in a small village near Bandipur forest. ಪ್ರೇಮ್ ಅವನ ತಂದೆ ತಾಯಿ ಜೊತೆ ಒಂದು ಚಿಕ್ಕ ಹಳ್ಳಿಲಿ ಬಂಡೀಪುರ್ ವನದಲ್ಲಿ ವಾಸವಾಗಿದ್ದ. He had the good habit of taking an evening walk in the forest. ಹ್ಯಾಬಿಟ್ ಅಂದ್ರೆ ಹವ್ಯಾಸ. ಅವನ್ಗೆ ಒಂದು ಒಳ್ಳೆ ಹವ್ಯಾಸ ಇತ್ತು. ಏನಪ್ಪಾ ಅದು ಅಂದ್ರೆ, ಪ್ರತಿ ಸಂಜೆ ಅವನು ಅವ್ರ ಮನೆ ಹತ್ರ ಇದ್ದ ಕಾಡಿನಲ್ಲಿ ಒಂದು ವಾಕ್ ಹೋಗಿ ಬರ್ತಿದ್ದ, ಅಂದ್ರೆ ಸುತ್ತಾಡ್ಕೊಂಡು ಬರ್ತಿದ್ದ ಅಂತ. After some days, he became friendly with the animals and birds in the forest. ಸ್ವಲ್ಪ ದಿವಸ ಆದ ನಂತರ, ಆಫ್ಟರ್ ಸಮ್ ಡೇಸ್ ಅಂದ್ರೆ ಸ್ವಲ್ಪ ದಿವಸ ಆದ ನಂತರ, ಹಿ ಬಿಕೇಮ್ ಫ್ರೆಂಡ್ಲಿ. ಅವನು ಒಂದು ಸ್ನೇಹನ ಬೆಳೆಸ್ಕೊಂಡ. ಯಾರ ಜೊತೆ? ಆ ಫಾರೆಸ್ಟ್ ನಲ್ಲಿ, ಆ ವನದಲ್ಲಿ ಇದ್ದಿದ್ದ ಪಶುಗಳು ಮತ್ತೆ ಪಕ್ಷಿಗಳ ಜೊತೆ. One day he came home from school looking sad. ಒಂದ್ ದಿವಸ ಅವನು ಶಾಲೆಯಿಂದ ಹಿಂತಿರುಗಿ ಬಂದ. ಅವಾಗ ತುಂಬಾನೇ ದುಃಖಿತವಾಗಿದ್ದ. ಸ್ಯಾಡ್ ಅಂದ್ರೆ ದುಃಖಿತವಾಗಿರೋದು. His mother asked, "What is the matter, Prem?" ಅವ್ರ ತಾಯಿ ಕೇಳಿದ್ರು, ಏನಾಯ್ತು ಪ್ರೇಮ್, ಏನಕ್ಕೆ ಹಿಂಗಿದ್ಯಾ ಅಂತ. He replied, "Ma, I have heard that many trees in the forest will be cut down." ಅಮ್ಮ, ನಾನು ಕೇಳ್ಪಟ್ಟಿದ್ದೀನಿ, ನಮ್ಮನೆ ಹತ್ರ ಇರೋ ವನದಲ್ಲಿ ಸುಮಾರು ಮರಗಳನ್ನ ಕತ್ತರಿಸ್ತಾರಂತೆ. Where will the animals and birds go if the trees are cut? ಆ ಮರಗಳನ್ನ ಕತ್ತರಿಸಿದ್ರೆ ಅಲ್ಲಿರೋ ಪ್ರಾಣಿಗಳು ಹಾಗೂ ಪಕ್ಷಿಗಳು ಎಲ್ಲಿಗಮ್ಮ ಹೋಗತ್ವೆ ಅಂತ ಕೇಳ್ದ. His mother knew that Prem loved trees, birds, animals and flowers. ಅವ್ರ ತಾಯಿ ಗೊತ್ತಿತ್ತು ಪ್ರೇಮ್ಗೆ ಮರಗಳು, ಪಕ್ಷಿಗಳು, ಪ್ರಾಣಿಗಳು ಹಾಗೂ ಹೂಗಳು ಕಂಡ್ರೆ ತುಂಬಾ ಪ್ರೀತಿ ಇತ್ತು ಅಂತ. So she said, "Why don't you go to the forest with your friend Nasreen?" ಅದಕ್ಕೆ ಅವ್ರು ಹೇಳಿದ್ರು, ನೀನು ನಿನ್ ಫ್ರೆಂಡ್ ಅಂದ್ರೆ ನಿನ್ ಸ್ನೇಹಿತಳಾದ ನಸ್ರೀನ್ ಜೊತೆ ವನಕ್ಕೆ ಒಂದ್ಸರಿ ಹೋಗಿ ಬಾ. Find out what has happened exactly. Why don't you go to the forest with your friend Nasreen? Find out what has happened exactly. ನೀನು ಅಲ್ಲಿ ಕಂಡುಹಿಡಿ ನಿಖರವಾಗಿ ಏನ್ ನಡೆದಿದೆ ಅಂತ. Prem took his friend Nasreen with him to the forest. ಪ್ರೇಮ್ ಅವನ ಜೊತೆಗೆ ನಸ್ರೀನ್, ಅವನ ಸ್ನೇಹಿತಳಾದ ನಸ್ರೀನ್ನ ಕರ್ಕೊಂಡು ವನಕ್ಕೆ ಹೋದ. They walked to their most favorite place in the forest. ಫೇವ್ರೇಟ್ ಅಂದ್ರೆ ಯಾವ್ದು ನಮ್ಗೆ ತುಂಬಾನೇ ಇಷ್ಟವಾಗತ್ತೋ. ನಿಮ್ಗೆಲ್ಲ ಇರತ್ತಲ್ವ, ಒಂದು ಫೇವ್ರೇಟ್ ಐಸ್ ಕ್ರೀಮೋ, ಒಂದು ಫೇವ್ರೇಟ್ ಸಿಹಿ ತಿಂಡಿನೋ, ಅಥವಾ ಒಂದು ಫೇವ್ರೇಟ್ ಪುಸ್ತಕನೋ. ಅದೇ ತರ ಈ ಹುಡುಗರಿಗೂ ಒಂದು ವನದಲ್ಲಿ ಒಂದು ಫೇವ್ರೇಟ್ ಜಾಗ ಇತ್ತು. ಯಾವ್ದು ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ ಇತ್ತು, ಅಲ್ಲಿ ಅವ್ರಿಗೆ ಖುಷಿ ಆಗ್ತಿತ್ತು ಹೋದ್ರೆ. ಆ ಜಾಗಕ್ಕೆ ಅವರು ನಡ್ಕೊಂಡು ಹೋದ್ರು.
As they sat on the rock and looked around, Hira, the deer, came sprinting towards them. As they sat on the rock and looked around, Hira, the deer, came sprinting towards them. ಅವರು ಅಲ್ಲಿ ಒಂದು ಕಲ್ ಮೇಲೆ ಕೂತ್ಕೊಂಡು ಈ ಕಡೆ ಆ ಕಡೆ ನೋಡ್ತಾ ಇದ್ರು. ಅವಾಗ ಹೀರಾ ಅಂತ ಒಂದು ಜಿಂಕೆ ಅವ್ರ ಕಡೆ ಓಡೋಡಿ ಬಂತು. ಸ್ಪ್ರಿಂಟಿಂಗ್ ಅಂದ್ರೆ ಓಡೋಡಿ ಬರೋದು, ಫಾಸ್ಟ್ ಆಗಿ ಈ ರನ್ನಿಂಗ್ ರೇಸಲ್ಲೆಲ್ಲ ಓಡ್ತೀವಲ್ವಾ, ಅದಕ್ಕೇನೆ ಸ್ಪ್ರಿಂಟಿಂಗ್ ಅಂತ ಹೇಳೋದು. Nasreen asked Prem, "What's the matter?" Nasreen asked Prem, "What's the matter?" ನಸ್ರೀನು ಪ್ರೇಮ್ನ ಕೇಳಿದ್ಲು, ಏನಾಯ್ತು, ವಾಟ್ ಇಸ್ ದ ಮ್ಯಾಟರ್, ಮ್ಯಾಟರ್ ಅಂದ್ರೆ ಏನ್ ವಿಷಯ, ಏನಾಯ್ತು ಅಂತ ಕೇಳಿದ್ಲು. Why is the deer looking sad? Why is the deer looking sad? ಆ ಜಿಂಕೆ ಯಾಕೆ ಒಂಥರ ದುಃಖಿತವಾಗಿದೆ, ಒಂಥರ ಬೇಜಾರಾಗಿದೆ, ಯಾಕೆ ಅಂತ ಕೇಳಿದ್ಲು. Prem replied that the trees in the forest would soon be cut down. Prem replied that the trees in the forest would soon be cut down. ಪ್ರೇಮ್ ಉತ್ತರ ಕೊಟ್ಟ, ಮರಗಳು, ಆ ವನದಲ್ಲಿರೋ ಮರಗಳನ್ನ ಆದಷ್ಟು ಬೇಗ ತುಂಡರಿಸಿ ಹಾಕ್ತಾರಂತೆ ಅಂತ, ಕತ್ತರಿಸ್ತಾರಂತೆ ಅಂತ. And Hira must have heard about this. And Hira must have heard about this. ಹೀರಾ ಇದ್ರ ಬಗ್ಗೆ ಕೇಳ್ಪಟ್ಟಿರ್ಬೇಕು. Both thought for a while about where these animals would go. ಇಬ್ರು Both thought for a while about where these animals would go. ಇಬ್ರು ಸ್ವಲ್ಪ ಹೊತ್ತು ಯೋಚಿಸಿದ್ರು, ಈ ಪ್ರಾಣಿಗಳು ಎಲ್ಲಪ್ಪ ಹೋಗತ್ವೆ ಅಂತ. Then Prem looked at Nasreen and asked, "How can we stop the cutting down of trees?" Then Prem looked at Nasreen and asked, "How can we stop the cutting down of trees?" ಅದಾದ ನಂತರ ಪ್ರೇಮು ನಸ್ರೀನ್ ಕಡೆ ನೋಡಿ ಹೇಳ್ದ, ಈ ಮರಗಳನ್ನ ಕತ್ತರಿಸೋದನ್ನ ನಾವು ಹೇಗೆ ತಡಿಬಹುದು, ಸ್ಟಾಪ್ ಅಂದ್ರೆ ತಡಿಯೋದು, ಕಟಿಂಗ್ ಡೌನ್ ಅಂದ್ರೆ ಕತ್ತರಿಸೋದು ಅಂತ, ಹೇಗೆ ಮಾಡಬಹುದು ಅಂತ ಕೇಳ್ದ. Nasreen replied, "We will approach the authorities concerned to stop the cutting down of trees." Nasreen replied, "We will approach the authorities concerned to stop the cutting down of trees." ನಸ್ರೀನ್ ಉತ್ತರ ಕೊಡ್ತಾಳೆ, ಅಥಾರಿಟೀಸ್ ಅಂದ್ರೆ ಅಧಿಕಾರಿಗಳು, ಕನ್ಸರ್ನ್ಡ್ ಅಂದ್ರೆ ಸಂಬಂಧಪಟ್ಟ. ನಸ್ರೀನ್ ಏನಂತ ಉತ್ತರ ಕೊಟ್ಲು, ನಾವು ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದಾರೋ ಅವರನ್ನ ಸಂಪರ್ಕಿಸಿದ್ರೆ ಈ ಮರಗಳನ್ನ ಕತ್ತರಿಸೋದನ್ನ ನಿಲ್ಲಿಸಬಹುದು. Both of them were very happy and returned to Prem's house. Both of them were very happy and returned to Prem's house. ಇಬ್ರಿಗೂ ಸಂತೋಷ ಆಯ್ತು, ನಾವೇನೋ ಸೊಲ್ಯೂಷನ್ ಕಂಡು ಹಿಡಿದಿದ್ದೀವಿ, ಇದಕ್ಕೊಂದು ಏನೋ ಒಂದು ಪರಿಹಾರ ಕಂಡು ಹಿಡಿದಿದ್ದೀವಿ ಅಂತ. ಇಬ್ರು ಸಂತೋಷ ಪಟ್ಕೊಂಡು ಪ್ರೇಮ್ ಮನೆಗೆ ಹಿಂತಿರುಗಿ ಬಂದ್ರು. ರಿಟರ್ನ್ ಅಂದ್ರೆ ವಾಪಸ್ ಬರೋದು, ಹ್ಯಾಪಿ ಅಂದ್ರೆ ಸಂತೋಷ ಅಂತ. Prem told his mother about that plan. Prem told his mother about that plan. ಪ್ರೇಮ್ ಅವ್ರ ತಾಯಿಗೆ ಅವ್ರು ಮಾಡಿರೋ ಯೋಜನೆ ಬಗ್ಗೆ ಹೇಳ್ದ. Prem asked his mother, "But who shall we complain to?" Prem asked his mother, "But who shall we complain to?" ಪ್ರೇಮ್ ಅವ್ರ ತಾಯಿನ ಕೇಳ್ದ, ಆದ್ರೆ ನಾವು ಈ ದೂರನ್ನ ಯಾರ್ಗಮ್ಮ ಕೊಡ್ಬೇಕಾಗತ್ತೆ, ಯಾರ ಹತ್ರ ಹೇಳ್ಬೇಕಾಗತ್ತೆ ಮರನ್ ಕತ್ತರಿಸ್ಬೇಡಿ ಅಂತ? Mother replied, "Of course to the president of Gram Sabha." Mother replied, "Of course to the president of Gram Sabha." ಅವ್ರ ತಾಯಿ ಉತ್ತರ ಕೊಟ್ರು, ಅಫ್ಕೋರ್ಸ್ ಅಂದ್ರೆ ಖಂಡಿತ, ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಈ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಇರುತ್ತಲ್ಲ ಅದರ ಅಧ್ಯಕ್ಷರಿಗೆ ನೀನು ದೂರನ್ನ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿದ್ರು. Prem wrote a letter to the president of Gram Sabha and requested his parents and their friends to sign on it. Prem wrote a letter to the president of Gram Sabha and requested his parents and their friends to sign on it. ಪ್ರೇಮ್ ಆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಒಂದು ಕಾಗದ ಬರ್ದ. ಅಲ್ಲಿ ಆ ಕಾಗದದಲ್ಲಿ ಅವನು ಅವ್ರ ತಂದೆ ತಾಯಿಗೆ ಮನವಿ ಮಾಡ್ಕೊಂಡ, ನೀವು ಇಲ್ಲಿ ಸಹಿ ಹಾಕಿ, ಅಂದ್ರೆ ನಿಮ್ಗೂವೆ ಆ ಮರನ ಕತ್ತರಿಸೋದು ಇಷ್ಟವಾಗ್ತಿಲ್ಲ ಅನ್ನೋದಕ್ಕೋಸ್ಕರ ಸಹಿ ಹಾಕಿಸ್ಕೊಂಡ. ಅದಲ್ಲದೆ ದೇರ್ ಫ್ರೆಂಡ್ಸ್ ಟು ಸೈನ್ ಆನ್ ಇಟ್, ಅವನ ಇನ್ ಮಿಕ್ಕಿದ್ರು ಸ್ನೇಹಿತರಿಗೂ ಅದ್ರ ಮೇಲೆ ಅವ್ರ ಸಿಗ್ನೇಚರ್ನ ಸಹಿನ ಹಾಕಿಸ್ದ, ಅವ್ರ ತಂದೆ ತಾಯಿಗಳದ್ದು ಹಾಕ್ಸಿಸ್ದ. They also took signatures of the people in the local community and those residing in nearby villages. They also took signatures of the people in the local community and those residing in nearby villages. ಲೋಕಲ್ ಕಮ್ಯುನಿಟಿ ಅಂದರೆ ಆ ಸ್ಥಳೀಯ ಸಮುದಾಯ ಅಂತ. ಇವಾಗ ನಾವು ಒಂದು ಜಾಗದಲ್ಲಿ ಇರ್ತೀವಲ್ವ, ಅದ್ರ ಸುತ್ತಮುತ್ತಲಿನ ಸಮುದಾಯದ ಬಗ್ಗೆ ಮಾತನಾಡ್ತಿದ್ದೀವಿ ಇಲ್ಲಿ.
ಅವರು ಅಲ್ಲಿರೋ ಜನಗಳದುವೆ ಆ ಸ್ಥಳೀಯ ಸಮುದಾಯದುವೆ ಜನಗಳದುವೆ ಸಹಿನ ತಗೊಂಡ್ರು. ಆಮೇಲೆ ದೋಸ್ ರಿಸೈಡಿಂಗ್ ಇನ್ ನಿಯರ್ ಬೈ ವಿಲೇಜಸ್, ಆ ಹಳ್ಳಿಯ ಸುತ್ತಮುತ್ತಲ ಬೇರೆ ಹಳ್ಳಿಗಳಿರತ್ವಲ್ಲ ಅಲ್ಲಿ ಜನಗಳ ಹತ್ರನೂ ಹೋಗಿ ಅವ್ರ ಸಹಿನೂ ಆ ಪತ್ರದಲ್ಲಿ, ಆ ಕಂಪ್ಲೇಂಟ್ ನಲ್ಲಿ, ಆ ಮನವಿಯಲ್ಲಿ ಹಾಕಿಸ್ಕೊಂಡ್ರು. Prem sent a letter to the president of Gram Sabha. Prem sent a letter to the president of Gram Sabha. ಪ್ರೇಮ್ ಆ ಪತ್ರವನ್ನ ಆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಕಳಿಸ್ದ. Very soon he got a reply from the president of Gram Sabha. Very soon he got a reply from the president of Gram Sabha. ತುಂಬಾನೇ ಬೇಗ ಅಂದ್ರೆ ತುರಂತವಾಗಿ ಅಲ್ಲಿಯ ಅಧ್ಯಕ್ಷರು, ಗ್ರಾಮ ಸಭೆಯ ಅಧ್ಯಕ್ಷರು ಇವನ್ಗೆ ಉತ್ತರ ಕೊಟ್ರು. ರಿಪ್ಲೈ ಅಂದ್ರೆ ಉತ್ತರಿಸೋದು, ಪುನಃ ಉತ್ತರಿಸೋದು. ನೀವೊಂದು ಪ್ರಶ್ನೆ ಹಾಕ್ತೀರಾ ಅಲ್ವಾ, ಅದಕ್ಕೆ ಉತ್ತರ ಕೊಡೋದಲ್ವಾ, ಅದಕ್ಕೇನೆ ರಿಪ್ಲೈ ಅಂತ ಹೇಳೋದು ಇಂಗ್ಲಿಷ್ ನಲ್ಲಿ. Dear Prem, we are happy about the love you have shown towards nature. Dear Prem, we are happy about the love you have shown towards nature. ಅವರು ಪತ್ರದಲ್ಲಿ ಹಿಂಗ್ ಬರ್ದಿದ್ದು, ಪ್ರೀತಿಯ ಪ್ರೇಮ್, ನಮ್ಗೆ ತುಂಬಾನೇ ಸಂತೋಷ ಆಗತ್ತೆ ನೀನು ಪರಿಸರದ ಕರೆ ಈ ತರ ಪ್ರೀತಿಯನ್ನ ತೋರಿಸ್ತಿರೋದನ್ನ ನೋಡಿ. ನೇಚರ್ ಅಂದ್ರೆ ಪರಿಸರ, ಹ್ಯಾಪಿ ಅಂದ್ರೆ ಸಂತೋಷ. Your request for not cutting down trees in the forest has been accepted. Your request for not cutting down the trees in the forest has been accepted. ಅಕ್ಸೆಪ್ಟೆಡ್ ಅಂದ್ರೆ ಒಪ್ಪಿಗೆ ಆಗಿದೆ ಅಂತ. ನೀನು ಒಂದು ಮನವಿ ಕಳಿಸಿದ್ಯಲ್ಲ ಮರಗಳನ್ನ ಕತ್ತರಿಸಬೇಡಿ ಅಂತ, ಆ ಮನವಿಯು ನಾವು ಒಪ್ಕೊಂಡಿದ್ದೀವಿ, ನಮ್ಗೆ ಅದು ಹೂ ಅಂತ ಅನ್ಸಿದೆ, ಕರೆಕ್ಟ್ ಅಂತ ಅನ್ಸಿದೆ ಅಂತ. We have decided not to cut down the trees in the forest. We have decided not to cut down the trees in the forest. ಡಿಸೈಡೆಡ್ ಅಂದ್ರೆ ಒಂದು ನಿರ್ಧಾರ ತಗೊಳ್ಳೋದು. ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ, ಏನಪ್ಪಾ ಅದು ಅಂದ್ರೆ ಆ ಮರಗಳನ್ನ, ಆ ವನದಲ್ಲಿರೋ ಮರಗಳನ್ನ ನಾವು ಕತ್ತರಿಸುವುದಿಲ್ಲ ಅಂತ. Now the plants, animals and birds will be safe. Now the plants, animals and birds will be safe. ಇವಾಗ ಅಲ್ಲಿರುವ ಗಿಡಗಳು, ಪ್ರಾಣಿಗಳು ಹಾಗೂ ಪಕ್ಷಿಗಳು ಸುರಕ್ಷಿತವಾಗಿರತ್ವೆ. ಸೇಫ್ ಅಂದ್ರೆ ಸುರಕ್ಷಿತವಾಗಿರುವುದು. You may give this good news to all your friends and villagers. You may give this good news to all your friends and villagers. ನೀ ಈ ಸಿಹಿ ಸುದ್ದಿಯನ್ನ ನಿನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಹಳ್ಳಿ ಜನಗಳಿಗೆ ಕೊಡಬಹುದು. Yours sincerely, Srimati Rukmani Ramaya, President of Gram Sabha. Yours sincerely, Srimati Rukmani Ramaya, President of Gram Sabha. ಯೋರ್ಸ್ ಸಿನ್ಸಿಯರ್ಲಿ ಅಂದ್ರೆ ನಿನ್ನ ಪ್ರೀತಿಯ ಶ್ರೀಮತಿ ರುಕ್ಮಿಣಿ ರಾಮಯ್ಯ, ಅವ್ರ ಹೆಸರು, ಆ ಅಧ್ಯಕ್ಷರ ಹೆಸರು ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಆ ಗ್ರಾಮ ಸಭೆಯ ಅಧ್ಯಕ್ಷರು. ನಾವು ಯಾವುದೇ ಒಂದು ಪತ್ರವನ್ನು ಬರಿಬೇಕಾದ್ರೆ ಯಾರಿಗೆ ಬರಿತಾ ಇದ್ದೀವಿ ಮತ್ತೆ ಯಾರಿಂದ ಬರ್ತಾ ಇದೆ ಅನ್ನೋದನ್ನ ಬರಿಬೇಕು. ನೀವು ಪತ್ರನ ಎಂಡ್ ಮಾಡಿದಾಗ ನನ್ನ ಹೆಸರು ಇಂಥದ್ದು ಅನ್ನೋದನ್ನ ಖಂಡಿತ ಬರಿಬೇಕಲ್ಲಿ, ಅರ್ಥ ಆಯ್ತಾ? ಅದಕ್ಕೆ ಆ ಪತ್ರದ್ದು ಫಾರ್ಮ್ಯಾಟ್ನ ಇಲ್ಲಿ ಕೊಟ್ಟಿದ್ದಾರೆ. That evening, Prem went back to the village and assured the villagers that nothing would happen to the forest and the animals. That evening, Prem went back to the village and assured the villagers that nothing would happen to the forest and the animals. ಆ ಸಂಜೆ, ಈವ್ನಿಂಗ್ ಸಂಜೆ, ಪ್ರೇಮ್ ಆ ಹಳ್ಳಿಗೆ ವಾಪಸ್ ಹೋಗಿ ಅಲ್ಲಿರುವ ಹಳ್ಳಿ ಜನಗಳಿಗೆ ಅಶ್ಯೂರ್ಡ್ ಅಂದ್ರೆ ಭರವಸೆ ಕೊಟ್ಟ. ಏನಂತ? ಏನೂ ಆಗುವುದಿಲ್ಲ ಇಲ್ಲಿಗೆ, ವನಕ್ಕೆ, ಫಾರೆಸ್ಟ್ ಹಾಗೂ ಅಲ್ಲಿರೋ ಪ್ರಾಣಿಗಳಿಗೆ. ಅವನು ಎಲ್ರಿಗೂ ಭರವಸೆ ಕೊಟ್ಟ, ಏನು ಯೋಚಿಸ್ಬೇಡಿ, ಆ ವನಕ್ಕಾಗ್ಲಿ ಆ ಪ್ರಾಣಿಗಳಿಗಾಗ್ಲಿ ಏನೂ ಆಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳ ಈ ಪಾಠ? ಆ ಹುಡುಗ, ಚಿಕ್ಕ ಹುಡುಗ, ಅವನ ಮನೆ ಹತ್ರ ಇರೋ ಗಿಡಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾನೆ ಅನ್ನೋದನ್ನ ನೀವು ಈ ಪಾಠದಿಂದ ಅರ್ಥ ಮಾಡ್ಕೋಬಹುದು. ಚೆನ್ನಾಗಿತ್ತಲ್ವಾ? ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಎಲ್ಲ ಮೀನಿಂಗ್ಗಳನ್ನ ಅಲ್ಲಲ್ಲೇ ಬರ್ಕೊಂಡ್ರೆ ನಿಮಗೆ ಓದುವಾಗ ಸುಲಭ ಆಗತ್ತೆ. ಯಾವ್ದಾರೋ ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಈ ವಿಡಿಯೋನ ಹಾಕೊಂಡು ಕೇಳಿಸ್ಕೊಳ್ಳಿ, ಅವಾಗ ಸುಲಭ ಆಗತ್ತೆ.